ಕಲಬುರಗಿ ಹಾಗೂ ವಿಜಯಪುರದಲ್ಲಿ ಭೀಮಾ ನದಿ ಜಲ ಪ್ರಳಯವನ್ನೇ ಸೃಷ್ಟಿ ಮಾಡಿದೆ. ಹುಚ್ಚೆದ್ದು ಹರಿತಾ ಇರೋ ನದಿಯ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲವೂ ಸರ್ವನಾಶವಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬದುಕನ್ನು ಮುಳುಗಿಸಿದ್ರೆ, ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಮಳೆ ಮತ್ತೆ ಅಬ್ಬರಿಸಿದೆ. ಪ್ರವಾಹ ಮುಂದುವರೆದ್ರಿಂದ ಈ ಗ್ರಾಮಸ್ಥರಲ್ಲಿ ಇನ್ನೂ ಕೂಡ ಸಂಕಷ್ಟವನ್ನು ಎದುರಾಗಿರುವಂಥದ್ದು. ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗಿರುತ್ತದೆ. ನೆರೆ ನಿಂತ ಊರಲ್ಲಿ ನರಕ ದರ್ಶನ. 30 ಮನೆಗೆ ನುಗ್ಗಿದ ನೀರು, ಬೀದಿಗೆ ಬಿದ್ದ ಬದುಕು. ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿ ಪ್ರವಾಹ ರೂಪದ ಸುನಾಮಿ ಎದ್ದಿದೆ. ಒಂದ್ ಕಡೆ ಮಹಾರಾಷ್ಟ್ರದಿಂದ ಬರ್ತಿರೋ ಮಳೆ ನೀರು, ಇನ್ನೊಂದ್ ಕಡೆ ಸುತ್ತಮುತ್ತ ಜಿಲ್ಲೆಯಿಂದ ನುಗ್ತಿರೋ ನೆರೆ ನರಕ. ಇವೆಲ್ಲದರಿಂದ ಕಲಬುರಗಿ ಜಿಲ್ಲೆ ಅಕ್ಷರಶಃ ದ್ವೀಪದಂತಾಗಿದೆ. ಮಳೆ ಕಮ್ಮಿ ಆದ್ರೂ ನೆರೆ ಮಾತ್ರ ಕಮ್ಮಿ ಆಗ್ತಿಲ್ಲ. ಹೇಳ್ದೆ ಕೇಳ್ದೆ ಭೀಮಾ ನದಿಗೆ ನೀರು ರಿಲೀಸ್ ಮಾಡ್ತಿರೋ ಮಹಾರಾಷ್ಟ್ರ ಸರ್ಕಾರ ಕಲಬುರಗಿ ಜನರ ಬದುಕಲ್ಲಿ ಚೆಲ್ಲಾಟವಾಡ್ತಿದೆ. ಭೀಮೆಯ ಹೊಡೆತಕ್ಕೆ ಸಿಕ್ಕ ಲಕ್ಷಾಂತರ ಜನರ ಬದುಕು ಅಕ್ಷರಶಃ ಸರ್ವನಾಶವಾಗಿ ಹೋಗಿದೆ. ಮಹಾರಾಷ್ಟ್ರದಲ್ಲಿ ಸುರಿತಿರೋ ಮಳೆ ಕಲಬುರಗಿ ಜಿಲ್ಲೆ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಮಹಾರಾಷ್ಟ್ರದಿಂದ 3,40,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗ್ತಿದ್ದು, ಭೀಮಾ ನದಿ ಹುಚ್ಚೆದ್ದು ಹರಿದಿದೆ. ನದಿ ತೀರದ ಬಹುತೇಕ ಗ್ರಾಮಗಳು ಜಲಾವೃತವಾಗಿದ್ದು, ವಾರ ಕಳೆದರೂ ನೆರೆ ಮಾತ್ರ ತಗ್ತಿಲ್ಲ. ಭೀಮಾ ನದಿಯ ಪ್ರವಾಹಕ್ಕೆ ಜೇವರ್ಗಿ ತಾಲೂಕಿನ ಮಲ್ಲಾಬಿ ಗ್ರಾಮ ಅಕ್ಷರಶಃ ನರಕದಂತಾಗಿದೆ. 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಇಡೀ ಗ್ರಾಮವೇ ದ್ವೀಪದಂತಾಗಿದೆ. ಮನೆಯಲ್ಲಿದ್ದ ವಸ್ತುಗಳೆಲ್ಲ ಮಳೆ ನೀರಲ್ಲಿ ಸರ್ವನಾಶವಾಗಿದ್ದು, ತೆಪ್ಪ ಹಾಗೂ ಬೋಟ್ ಮೂಲಕ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸುತ್ತಿದ್ದಾರೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಹಾಗೆ ಆಗಿದೆ ಈ ಒಂದು ರದ್ಯವಾಡಿಗೆ ಗ್ರಾಮಸ್ಥರ ಪಾಡು. ಮಳೆ ನಿಂತರೂ ಇನ್ನು ಭೀಮಾ ನದಿಯ ಪ್ರವಾಹ ಮುಂದುವರೆದ್ರಿಂದ ಈ ಗ್ರಾಮಸ್ಥರಲ್ಲಿ ಇನ್ನೂ ಕೂಡ ಸಂಕಷ್ಟವನ್ನು ಎದುರಾಗಿರುವಂಥದ್ದು. ಮನೆಗಳನ್ನು ಬಿಟ್ಟು ಈಗ ಕಾಳಜಿ ಕೇಂದ್ರದತ್ತ ಈಗ ಜನ ಬರೆದಿದ್ದಾರೆ. ಒಂದು ಹೊತ್ತಿಗೆ ಅನ್ನಕ್ಕೂ ಇದಾಗಿ ಕುಂತೀವಿ ನಾವು, ಖುಷಿಯಲ್ಲಿ ಬರ್ಬೇಕ್ರಿ. ಹಬ್ಬ ಅಂದ್ರೆ ಹಬ್ಬ. ನಮ್ಮ ಸಣ್ಣ ದೊಡ್ಡ ಮಕ್ಕಳು ಅವ್ರು ಏನು ಓದ್ತಾರ, ಅವಕ್ಕೂ ಸಹಿ ಅನ್ನ ಇಲ್ಲ, ಏನೂ ಇಲ್ಲ. ಒಯ್ದ್ರಿ ಅಪ್ಪ, ನಮ್ಮ ಮನ್ಯಾಗ ಕಂಡಬಟ್ಟು ನೀರು ಅವ ರೀ, ಕೆಸರು ಅದ ರೀ, 4 ಮಂದಿ ಮೊಮ್ಮಕ್ಕಳವ, ಮರಗಳವ, ಕುರಿ ಅವ, ಮರಿ ಅವ, ಎಲ್ಲ ಹೈರಾಣಕ್ಕೆ ಬಿದ್ದು ಇಲ್ಲಿ ಬಂದೀವಿ ನೋಡ್ರಿ. ಕಲಬುರಗಿ ಮಾತ್ರ ಅಲ್ಲ, ವಿಜಯಪುರದಲ್ಲೂ ಭೀಮಾ ನದಿ ರೌದ್ರಾವತಾರ ತಾಳಿದೆ. ಭೀಮೆಯ ಆರ್ಭಟಕ್ಕೆ ಸಿಕ್ಕಿದ್ದೆಲ್ಲವೂ ಸರ್ವನಾಶವಾಗ್ತಿದೆ. ಇಂಡಿ ತಾಲೂಕಿನಲ್ಲಿ ಭೀಮಾ ನದಿ 10 ಅವಾಂತರ ಸೃಷ್ಟಿಸಿದ್ದು, ರೈತರ ಬದುಕು ಬೀದಿಗೆ ಬಿದ್ದಿದೆ. ವಿಜಯದಶಮಿ ಹಬ್ಬದ ಸಂಭ್ರಮದಲ್ಲಿರಬೇಕಿದ್ದ ಜನ ನೆರೆ ನರಕದಿಂದ ಕಣ್ಣೀರು ಹಾಕ್ತಿದ್ದಾರೆ. ಊರೂರುಗಳಿಗೆ ಭೀಮೆ ಜಲ ದಿಗ್ಬಂಧನ ಹಾಕಿದ್ದು, ಮನೆಯಿಂದ ಹೊರಗೆ ಕಾಲಿಡೋದಕ್ಕೂ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಡಿ ತಾಲೂಕಿನ ಖೇಡಗಿ ಗ್ರಾಮಕ್ಕೆ ಭೀಮೆಯ ಪ್ರವಾಹ ಆವರಿಸಿದೆ. ಗ್ರಾಮದ ಐತಿಹಾಸಿಕ ಬಸವರಾಜೇಂದ್ರ ಶಿವಾನುಭವ ಮಂಟಪ ಜಲಾವೃತವಾಗಿದ್ದು, ಇಡೀ ಊರಿನ ಜನ ತೆಪ್ಪದಲ್ಲಿ ಓಡಾಡುವಂತಾಗಿದೆ. ಮಹಾರಾಷ್ಟ್ರದ ಅಧಿಕಾರಿಗಳು ಹೇಳ್ದೆ ಕೇಳದೆ ಅಪಾರ ಪ್ರಮಾಣದ ನೀರನ್ನ ಹೊರಬಿಡ್ತಿರೋದ್ರಿಂದ ಮೇಲಿಂದ ಮೇಲೆ ನೆರೆ ಸೃಷ್ಟಿಯಾಗ್ತಿದೆ. ಇಡೀ ರಾಜ್ಯವೇ ಹಬ್ಬದ ಸಂಭ್ರಮದಲ್ಲಿದ್ರೆ, ನಾವು ಮಾತ್ರ ಪ್ರವಾಹದಲ್ಲಿ ತತ್ತರಿಸ್ತಿದ್ದೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯದಶಮಿಯಾದ ಕಾರಣ ದೇವಸ್ಥಾನದ ಅರ್ಚಕರು ಈಜಿಕೊಂಡು ಹೋಗಿ ಜಲಾವೃತವಾದ ದೇವಸ್ಥಾನದಲ್ಲೇ ಪೂಜೆ ನೆರವೇರಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಮತ್ತೆ ಮಹಾರಾಷ್ಟ್ರದ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗಿರುತ್ತದೆ. ಹಲವು ಗ್ರಾಮಗಳು ಜಲಾವೃತವಾಗಿರುತ್ತದೆ. ನಾನೀಗ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕೆಡಗಿ ಗ್ರಾಮದಲ್ಲಿದ್ದೇನೆ. ಗ್ರಾಮದಲ್ಲಿ ಕೇವಲ ಮನೆ ಮಠಗಳಲ್ಲ, ದೇವಸ್ಥಾನಗಳು ಸಹಿತ ಜಲಾವೃತವಾಗಿರುತ್ತದೆ. ಸರ್, ಇದು ನಿನ್ನೆಯಿಂದ ಈಗ ಮೊದಲು ಒಂದು ಸಾರಿ ಬಂದು ಹೋಗಿದೆ ಸರ್ ನೀರು. ಈಗ ಮತ್ತೆ ಹೆಚ್ಚಾಗ್ತಾ ಇದೆ ನೀರು. ಇದರಿಂದ ತುಂಬಾ ಜನರಿಗೆ ನಷ್ಟವಾಗಿದೆ. ದಯವಿಟ್ಟು ಇದಕ್ಕೆ ನೇರ ಸರ್ಕಾರ ಇದಕ್ಕೆ ಪರಿಹಾರವನ್ನು ಘೋಷಿಸಬಹುದು. ಇನ್ನು ಉತ್ತರ ಕರ್ನಾಟಕದ ಪ್ರವಾಹದ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡೋದಾಗಿ ಹೇಳಿದ್ದೇನೆ. ಸರ್ಕಾರ ಹಾಗೂ ಎನ್ಡಿಆರ್ಎಫ್ ಫಂಡ್ನಿಂದ ಪರಿಹಾರ ನೀಡಲಾಗುತ್ತೆ. ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಇನ್ನೂ ಪೂರ್ತಿಯಾಗಿ ಸರ್ವೆ ಆಗಿಲ್ಲ ಅಂದ್ರು. ಸರ್ಕಾರದಿಂದ ಮತ್ತು ಎನ್ಡಿಆರ್ಎಫ್ ಫಂಡ್ನಿಂದ ಖುಷ್ಕಿ ಜಮೀನಿಗೆ 17,000 ರೂಪಾಯಿ, ನೀರಾವರಿ ಜಮೀನಿಗೆ 17,500 ರೂಪಾಯಿ ಮತ್ತು ಬಹು ಬೆಳೆ ಬೆಳೀತಕ್ಕಂಥ ಬೆಳೆಗಳಿಗೆ 31,000 ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು. ಒಂದು ಹೆಕ್ಟೇರ್ಗೆ ಜಂಟಿ ಸರ್ವೆ ಆದ ತಕ್ಷಣ ಬೆಳೆ ಪರಿಹಾರನ ಕೊಡ್ತೀವಿ. ಒಟ್ನಲ್ಲಿ ಭೀಮೆಯ ಹೊಡೆತಕ್ಕೆ ವಿಜಯಪುರ ಹಾಗೂ ಕಲಬುರಗಿ ಜನ ಕಂಗಾಲಾಗಿದ್ದು, ಮಳೆ ನಿಂತರೂ ನೆರೆ ನರಕ ಮಾತ್ರ ಕಮ್ಮಿ ಆಗ್ತಿಲ್ಲ. ಕಲಬುರಗಿಯಿಂದ ಅರುಣ್ ಕುಮಾರ್ ಕದಂ ಜೊತೆ ಗುರುರಾಜ್, ನ್ಯೂಸ್ 18 ವಿಜಯಪುರ.